Hi, welcome to Vener Academy of Commerce. This is the second session regarding interpolation and extrapolation. And in this session, I am going to explain the methods which we can able to use in calculation of interpolation value and extrapolations value. There are many more methods, but I am restricted to only two methods as per the university syllabus. So under the first one, we are going to learn about binomial expansion method. That means in this session I am going to explain only regarding binomial expansion method, and in coming videos I am going to explain Newton's method of advancing differences. So when it's come to binomial expansion method, there are certain conditions to use this method. So first we will look at that. Later we will go for solving the problem. So when it's come to the conditions of binomial expansion method, there are two conditions to adopt this method. So the first condition is the independent variables advances by equal intervals like 2, 4, 6, 8 or 3, 6, 9, 12 and so on. Means ಒಂದು ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ನಾವು ಅಡಾಪ್ಟ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಪ್ರಮುಖವಾಗಿ ಎರಡು ಕಂಡೀಷನ್ಸ್ಗಳಿದ್ದಾವೆ. ಸೊ ಮೊದಲನೇ ಕಂಡೀಷನ್ಸಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ ಎಕ್ಸ್ ವೇರಿಯೇಬಲ್ಸ್ ಅಂತಕ್ಕಂಥದ್ದೇನಿದೆ, ಆ ಎಕ್ಸ್ ವೇರಿಯೇಬಲ್ಸ್ ಅಂತಕ್ಕಂಥದ್ದು ಅಡ್ವಾನ್ಸಸ್ ಬೈ ಈಕ್ವಲ್ ಇಂಟರ್ವಲ್ಸ್ ಅಂತ ಹೇಳ್ತಾರೆ. ಸೊ ಅಡ್ವಾನ್ಸಸ್ ಬೈ ಈಕ್ವಲ್ ಇಂಟರ್ವಲ್ಸ್ ಮೀನ್ಸ್ the difference between two x values should be the same when comparing to other differences. So ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ ಎಕ್ಸ್ ವ್ಯಾಲ್ಯೂವಿನ ಎರಡು ಅಂಕೆಗಳ ನಡುವಿನ ವ್ಯತ್ಯಾಸ ಏನಿದೆ, ಆ ವ್ಯತ್ಯಾಸ ಬೇರೆ ಅಂಕೆಗಳ ನಡುವೆ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎರಡು ಅಂಕೆಗಳ ನಡುವೆ ಅಂದರೆ ಮುಂಬರುವಂತಹ ಅಂಕೆಗಳ ನಡುವೆ ವ್ಯತ್ಯಾಸವನ್ನು ನಾವು ಡಿಫ್ರೆನ್ಸಿಯೇಷನ್ ಮಾಡಿದ್ದೀವಿ ಅಂತ ಬಂದಾಗ ಅದು ಸಮಾನಾಂತರವಾಗಿ ಇರಬೇಕಾಗಿ ಬರುತ್ತೆ. ಯಾವುದೇ ರೀತಿಯ ಫ್ಲಕ್ಚುಯೇಷನ್ ಅಂತಕ್ಕಂಥದ್ದು ಇರುವ ಹಾಗೆ ಇಲ್ಲ. ಸೊ ಅಂದರೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಹೇಳಿದ್ದೀವಿ. ಸೊ ಫಸ್ಟ್ ಒನ್ 2, 4, 6, 8 ಅಂತ ಇದೆ, ಅಥವಾ ಕಂಟಿನ್ಯೂಟಿಯನ್ನು ಮಾಡ್ಕೊಳ್ಬೋದಾಗಿ ಬರುತ್ತೆ 2, 4, 6, 8, 10, 12, 14 ಈ ರೀತಿಯಲ್ಲಿ. ಸೊ ಅಲ್ಲಿ ನೀವು ಯಾವುದೇ ಎರಡು ನಂಬರ್ಗಳು ಯಾವುದೇ ಅಂತಂದರೆ ನಿಯರ್ ವ್ಯಾಲ್ಯೂಗಳು ಏನಿರುತ್ತೆ ಅವುಗಳನ್ನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಡಿಫ್ರೆನ್ಸಿಯೇಷನ್ ಅಂತಕ್ಕಂಥದ್ದು ಕಾಮನ್ ಆಗಿ ಇದೆ. ಸೊ ಅಂದರೆ 4 - 2 ಅಂತ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ 2 ಇದೆ, 6 - 4 ಅಂತ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ 2 ಬರುತ್ತೆ, 8 - 6 ಅಂತ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ 2 ಬರುತ್ತೆ. ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡೋದಾದರೆ 10 - 8 ಅಂತ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ 2 ಅಂತ ಬರುತ್ತೆ. ಸೊ ಈ ರೀತಿಯಲ್ಲಿ ಯಾವುದೇ ಎಕ್ಸ್ ವೇರಿಯೇಬಲ್ಗಳನ್ನು ನಾವು ಅಡ್ವಾನ್ಸಸ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಅದರ ವ್ಯಾಲ್ಯೂಗಳು ಈಕ್ವಲ್ ಆಗಿ ಇರಬೇಕಾಗಿ ಬರುತ್ತೆ. ಸೊ ಈಕ್ವಲ್ ಆಗಿ ಇದೆ ಅಂತ ಬಂದಾಗ ನಾವು ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ಯೂಸ್ ಮಾಡ್ಬೋದಾಗಿ ಬರುತ್ತೆ. ಸೊ ಒಂದು ವೇಳೆ ಈ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಿಲ್ಲ ಅಂತ ಬಂದಾಗ ನಾವು ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ಅಡಾಪ್ಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದೇ ರೀತಿಯಲ್ಲಿ ಸೆಕೆಂಡ್ ಎಕ್ಸಾಂಪಲ್ ಅಂತ ಬಂದಾಗ 3, 6, 9, 12, 15, 18 ಸೊ ಆನ್. ಸೊ ಅಂದರೆ ಅಲ್ಲೂ ಕೂಡ ಅಷ್ಟೇ ಡಿಫ್ರೆನ್ಸಿಯೇಷನ್ ಅಂತ ತೆಗೆದುಕೊಂಡಾಗ 3 ಬರುತ್ತೆ, 6 - 3 3, 9 - 6 ಡಿಫ್ರೆನ್ಸಿಯೇಷನ್ 3, 12 - 9 ಡಿಫ್ರೆನ್ಸಿಯೇಷನ್ 3. ಸೊ ಈ ರೀತಿಯಲ್ಲಿ ನಿಯರಿಂಗ್ ವ್ಯಾಲ್ಯೂ ಅಥವಾ ನೈಬರಿಂಗ್ ವ್ಯಾಲ್ಯೂಗಳನ್ನು ಡಿಫ್ರೆನ್ಸಿಯೇಷನ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಡಿಫ್ರೆನ್ಸಿಯೇಷನ್ ಅಂತಕ್ಕಂಥದ್ದು ಕಾಮನ್ ಆಗಿ ಇರುತ್ತೆ. ಸೊ ಯಾವುದೇ ರೀತಿಯ ವೇರಿಯೇಷನ್ ಅಂತಕ್ಕಂಥದ್ದು ಇರೋದಿಲ್ಲ.
ಸೊ ಆ ರೀತಿಯಲ್ಲಿ ನಾವು ಈ ಮೆಥಡನ್ನು ಅಡಾಪ್ಟ್ ಮಾಡಬೇಕು ಅಂತ ಬಂದ ಸಂದರ್ಭದಲ್ಲಿ ಈ ಕಂಡೀಷನನ್ನು ಅಂದರೆ ಎಕ್ಸ್ ವೇರಿಯೇಬಲ್ ಅಂತಕ್ಕಂಥದ್ದು ಡಿಫ್ರೆನ್ಸಿಯೇಷನ್ಗಳು ಸೇಮ್ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಮೊದಲಿಗೆ ನಾವು ಅಬ್ಸರ್ವ್ ಮಾಡಬೇಕಾಗಿ ಬರುತ್ತೆ. ಆ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಿದೆ ಅಂತ ಬಂದಾಗ ಸೊ ವಿ ಕ್ಯಾನ್ ಗೋ ಫಾರ್ ಸೆಕೆಂಡ್ ಕಂಡೀಷನ್, ಎರಡನೇ ಕಂಡೀಷನ್ಸನ್ನು ನಾವು ನೋಡ್ಬೋದಾಗಿ ಬರುತ್ತೆ. ಸೊ ಎರಡನೇ ಕಂಡೀಷನ್ಸಲ್ಲಿ ಏನು ಹೇಳುತ್ತಪ್ಪ ಅಂತ ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ for which the value of y is to be interpolated is one of the class limits of x series ಅಂತ ಹೇಳ್ತಾರೆ. ಸೊ ಅಂದರೆ ನಾವು ಯಾವುದೇ ಒಂದು ಇಂಟರ್ಪೋಲೇಟೆಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದಾಗ ಅದು ಆ ಒಂದು ಎಕ್ಸ್ ಸೀರೀಸ್ನ ಒಳಗೆ ಇರ್ತಕ್ಕಂತಹ ಒಂದು ನಂಬರ್ ಆಗಬೇಕಾಗಿ ಬರುತ್ತೆ, ಅಥವಾ ಒಂದು ವರ್ಷದ ಮಾಹಿತಿ ಅಂತಕ್ಕಂಥದ್ದು ಆಗಬೇಕಾಗಿ ಬರುತ್ತೆ. ಸೊ ಅಂದರೆ ನೀವು ಹಿಂದೆ ಪ್ರೀವಿಯಸ್ ವಿಡಿಯೋವನ್ನು ಅಬ್ಸರ್ವೇಷನ್ ಮಾಡಿದ ಸಂದರ್ಭದಲ್ಲಿ ಒಂದು ಎಕ್ಸಾಂಪಲ್ಗಳಿದೆ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಸೊ ಅದು ಕಂಟಿನ್ಯೂಟಿ ಇದೆ. ಆ ಕೊಟ್ಟಿರ್ತಕ್ಕಂತಹ ಡೇಟಾದ ಒಳಗಡೆನೇ ಇರ್ತಕ್ಕಂತಹ ಒಂದು ಮಿಸ್ಸಿಂಗ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದರಿಂದ ಇಲ್ಲಿ ಹೇಳ್ತಕ್ಕಂಥದ್ದು ಏನು ವ್ಯಾಲ್ಯೂ ಇದೆ ಅದು ಎಕ್ಸ್ ಆಗಿರ್ಬೋದು ಅಥವಾ ಕೊಟ್ಟಿರ್ತಕ್ಕಂತಹ ವೈ ವ್ಯಾಲ್ಯೂಗಳಾಗಿರ್ಬೋದು, ಅದನ್ನು ಇಂಟರ್ಪೋಲೇಟ್ ಮಾಡಬೇಕು ಅಂತ ಬಂದಾಗ ಅದರ ಒಂದು ಕ್ಲಾಸ್ ಲಿಮಿಟೇ ಆಗಿರಬೇಕಾಗಿ ಬರುತ್ತೆ. ಆ ರೀತಿಯಲ್ಲಿ ಒಂದು ಕ್ಲಾಸ್ ಲಿಮಿಟ್ ಆಗಿದೆ ಅಂತ ಬಂದಾಗ ನಾವು ಈ ಒಂದು ಮೆಥಡನ್ನು ಅಡಾಪ್ಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಅಂತ ಬಂದಾಗ ಸೊ ಈ ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ಕೂಡ ಅಷ್ಟೇ ನಾವು ಎರಡು ವಿಧವಾಗಿ ಎರಡು ರೀತಿಯಲ್ಲಿ ಈ ಒಂದು ಮೆಥಡನ್ನು ಯೂಸ್ ಮಾಡ್ಬೋದಾಗಿ ಬರುತ್ತೆ. ಸೊ ಫಸ್ಟ್ ಅಂತ ಬಂದಾಗ ಬೈ ಯೂಸಿಂಗ್ ಬೈನಾಮಿನಲ್ ಥೀರಮ್ ಅಂತ ಬರುತ್ತೆ. ಸೊ ಅಂದರೆ ಬೈನಾಮಿನಲ್ ಥೀರಮ್ ಅಂತಕ್ಕಂಥ ಒಂದು ಥೀರಮನ್ನು ಬೇಸಾಗಿ ಇಟ್ಟುಕೊಂಡು ನಾವು ಇಲ್ಲಿ ಫಾರ್ಮುಲಾಗಳನ್ನು ಫಾರ್ಮೇಷನ್ ಮಾಡ್ಬೋದಾಗಿ ಬರುತ್ತೆ. ಆ ಫಾರ್ಮುಲಾಗಳ ಬೇಸ್ ಮೇಲೆ ನಾವು ವ್ಯಾಲ್ಯೂಗಳನ್ನು, ಮಿಸ್ಸಿಂಗ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ದೆನ್ ಸೆಕೆಂಡ್ ಅಂತ ಬಂದಾಗ ಬೈ ಯೂಸಿಂಗ್ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಅಂತ ಬರುತ್ತೆ. ಸೊ ಈ ಒಂದು ಪ್ಯಾಸ್ಕಲ್ಸ್ ಟ್ರಯಾಂಗಲ್ನ ಬಳಕೆ ಮಾಡಿಕೊಂಡು ಕೂಡ ನಾವು ಫಾರ್ಮುಲಾಗಳನ್ನು ಎಸ್ಟಿಮೇಟ್ ಮಾಡ್ಬೋದಾಗಿ ಬರುತ್ತೆ. ಎಸ್ಟಿಮೇಷನ್ಸನ್ನು ಮಾಡಿ ಅದರ ಬೇಸ್ ಮೇಲೆ ನಾವು ಇಂಟರ್ಪೋಲೇಟೆಡ್ ವ್ಯಾಲ್ಯೂಗಳನ್ನು ಅಥವಾ ಎಕ್ಸ್ಟ್ರಪೋಲೇಟೆಡ್ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡ್ಬೋದಾಗಿ ಬರುತ್ತೆ. ವೆನ್ ಇಟ್ಸ್ ಕಮ್ ಟು ದ ಬೈನಾಮಿನಲ್ ಥಿಯರಮ್ ಮೆಥಡ್, there are 3 steps to find either the interpolation value or extrapolation value. And the first step, we are going to find the leading differences for given data. ಸೊ ಅಂದರೆ ಬೈನಾಮಿನಲ್ ಥಿಯರಮನ್ನು ಅಡಾಪ್ಟ್ ಮಾಡಬೇಕು ಅಂತ ಬಂದಾಗ ನಾವು 3 ಹಂತಗಳಲ್ಲಿ ನಾವು ಅದನ್ನು ಫಾಲೋ ಅಪ್ ಆಗಬೇಕಾಗಿ ಬರುತ್ತೆ. ಅಥವಾ 3 ಹಂತಗಳಲ್ಲಿ ನಾವು ಇಂಟರ್ಪೋಲೇಟೆಡ್ ವ್ಯಾಲ್ಯೂಗಳನ್ನು ಅಥವಾ ಎಕ್ಸ್ಟ್ರಪೋಲೇಟೆಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಮೊದಲನೇದಾಗಿ ಕೊಟ್ಟಿರ್ತಕ್ಕಂತಹ ಡೇಟಾ ಏನಿದೆ ಆ ಡೇಟಾವನ್ನು ಬಳಕೆ ಮಾಡಿಕೊಂಡು ಲೀಡಿಂಗ್ ಡಿಫ್ರೆನ್ಸಸ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಲೀಡಿಂಗ್ ಡಿಫ್ರೆನ್ಸ್ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಪ್ರಾಬ್ಲಮೆಟಿಕ್ಕನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ನೋಡ್ಬೋದಾಗಿ ಬರುತ್ತೆ. ಸೊ ಎರಡನೇದಾಗಿ ಲೀಡಿಂಗ್ ಡಿಫ್ರೆನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರದಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ ಅನಾಲಿಸಿಸ್ ಆಫ್ ದ ಡಿಫ್ರೆನ್ಸಸ್ ಅಂತ ಹೇಳ್ತಾರೆ. ಸೊ ಅನಾಲಿಸಿಸ್ ಆಫ್ ಡಿಫ್ರೆನ್ಸಸ್ ಅಂತಂದರೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಡಿಫ್ರೆನ್ಷಿಯೇಟೆಡನ್ನು ಫೈಂಡ್ ಔಟ್ ಮಾಡಿದ್ದೇವೆ, ಲೀಡಿಂಗ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿದ್ದೇವೆ, ಅದರ ಬೇಸನ್ನು ಇಟ್ಟುಕೊಂಡು ನಾವು ಅನಾಲಿಸಿಸ್ ಮಾಡಬೇಕಾಗಿ ಬರುತ್ತೆ. ಅನಾಲಿಸಿಸನ್ನು ಮಾಡಿದ ನಂತರದಲ್ಲಿ ನಮಗೆ ಒಂದು ಈಕ್ವೇಷನ್ ಫಾರ್ಮೇಷನ್ ಆಗುತ್ತೆ, ಒಂದು ಫಾರ್ಮುಲಾ ಫಾರ್ಮೇಷನ್ ಆಗುತ್ತೆ. ಆ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಥರ್ಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಐದರ್ ಇಂಟರ್ಪೋಲೇಷನ್ ವ್ಯಾಲ್ಯೂವನ್ನು ಅಥವಾ ಎಕ್ಸ್ಟ್ರಪೋಲೇಷನ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ 3 ವೇಗಳಲ್ಲಿ ನಾವು ಅಥವಾ 3 ಸ್ಟೆಪ್ಗಳನ್ನು ಬಳಕೆ ಮಾಡಿಕೊಂಡು ಇಂಟರ್ಪೋಲೇಷನ್ ಆರ್ ಎಕ್ಸ್ಟ್ರಪೋಲೇಷನ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೇವೆ. ಸೊ under first step we are going to calculate leading differences, and in the second step we are going to analyze the differences, and under third step we are going to calculate the interpolation value or extrapolation value according to the problem. When it's come to the Pascal's triangle, so there also we are going to adopt 3 steps. So on the first step we are going to prepare the Pascal's triangle.
That means this is the triangle prepared for identifying coefficients of y value or y variables. ಸೊ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಅಂತ ಬಂದಾಗ ಮೊದಲನೇ ಹಂತದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಪ್ಯಾಸ್ಕಲ್ಸ್ ಟ್ರಯಾಂಗಲನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಪ್ಪ ಅಂತಂದರೆ ವೈ ವೇರಿಯೇಬಲ್ಗಳ ಕೋಎಫಿಷಿಯೆಂಟನ್ನು ಅಂದರೆ ಸಹ ಸಂಖ್ಯೆಯನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಟ್ರಯಾಂಗಲ್ನ ಪ್ರಿಪೇರ್ ಮಾಡ್ತೀವಿ. ಸೊ ಅಂಡರ್ ಸೆಕೆಂಡ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ಫಾರ್ಮ್ ಎ ಈಕ್ವೇಷನ್ ಅಡಾಪ್ಟಿಂಗ್ ಸರ್ಟನ್ ಕಂಡೀಷನ್ಸ್. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಈಕ್ವೇಷನನ್ನು ಅಥವಾ ಫಾರ್ಮುಲವನ್ನು ಫಾರ್ಮೇಷನ್ ಮಾಡ್ಕೊಳ್ತೀವಿ. ಸೊ ಫಾರ್ಮುಲವನ್ನು ಫಾರ್ಮೇಷನ್ ಮಾಡಬೇಕು ಅಂತ ಬಂದ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಸೊ ಆ ಕಂಡೀಷನ್ಸನ್ನು ಅಡಾಪ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ನಾನು ಮುಂದೆ ಬರ್ತಕ್ಕಂಥ ಸ್ಲೈಡ್ಗಳಲ್ಲಿ ಆ ಕಂಡೀಷನ್ಸ್ ಏನು ಅಂತಕ್ಕಂಥದ್ದನ್ನು ಹೇಳ್ತೇನೆ. ದೆನ್ ಥರ್ಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಏನು ಫಾರ್ಮುಲವನ್ನು ಫಾರ್ಮೇಷನ್ ಮಾಡ್ಕೊಳ್ತೀವಿ ಅದರ ಬೇಸ್ ಮೇಲೆ ನಾವು ಇಂಟರ್ಪೋಲೇಷನ್ ವ್ಯಾಲ್ಯೂವನ್ನು ಅಥವಾ ಎಕ್ಸ್ಟ್ರಪೋಲೇಷನ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಬೈನಾಮಿನಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಅಂತ ಬಂದಾಗ ಈ ಎರಡು ವಿಧಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಕೆ ಮಾಡಿಕೊಂಡು ನಾವು ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಇದರಲ್ಲಿ ಏನು ಈ ಒಂದು ಬೈನಾಮಿನಲ್ ಥಿಯರಮ್ ಅಂತಕ್ಕಂಥ ಇದೆ. ಸೊ ಅದನ್ನು ಈ ಒಂದು ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಪ್ಯಾಸ್ಕಲ್ಸ್ ಟ್ರಯಾಂಗಲ್ ಮೆಥಡ್ ಏನಿದೆ ಅಥವಾ ಪ್ಯಾಸ್ಕಲ್ಸ್ ಟ್ರಯಾಂಗಲ್ ವೇ ಏನಿದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೇನೆ. ಸೊ ಫಸ್ಟ್ ಒನ್ ಬೈನಾಮಿನಲ್ ಥಿಯರಮ್ ಅಂತ ಬಂದಾಗ ಇದನ್ನು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿಯಲ್ಲಿ ಇಂಟರ್ಪೋಲೇಷನ್ ವ್ಯಾಲ್ಯೂವನ್ನು ಅಥವಾ ಎಕ್ಸ್ಟ್ರಪೋಲೇಷನ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದಾಗಿ ಬರುತ್ತಪ್ಪ ಅಂತಂದರೆ, ಸೊ ಈಗಾಗಲೇ ನಾವು 3 ಸ್ಟೆಪ್ಗಳನ್ನು ನೋಡಿದ್ದೇವೆ. ಸೊ ಅಂಡರ್ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಪ್ಪ ಅಂದರೆ ಲೀಡಿಂಗ್ ಡಿಫ್ರೆನ್ಸಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಲೀಡಿಂಗ್ ಡಿಫ್ರೆನ್ಸನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತ ಬಂದರೆ, ಸೊ ಈ ಒಂದು ಪ್ರಾಬ್ಲಮಿನ ಮುಖಾಂತರವಾಗಿ ನೀವು ಅದನ್ನು ತಿಳ್ಕೊಳ್ಬೋದಾಗಿ ಬರುತ್ತೆ. ಸೊ ಇಲ್ಲಿ ಕೆಲವೊಂದು ಇಮ್ಯಾಜಿನರಿ ವ್ಯಾಲ್ಯೂಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಕೇವಲ ಇಲ್ಲಿ 3 ವೇರಿಯೇಬಲ್ಸ್ಗಳನ್ನು ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಎಕ್ಸ್ ಅಂತ ಬಂದಾಗ 3 ಇನ್ಫಾರ್ಮೇಷನ್ಸ್ ಇದೆ, ವೈ ಅಂತ ಬಂದಾಗ 3 ವ್ಯಾಲ್ಯೂಗಳನ್ನು ನಾವಿಲ್ಲಿ ಕನ್ಸಿಡರೇಷನ್ ತೆಗೆದುಕೊಂಡಿದ್ದೇವೆ. ಬಿಕಾಸ್ ಸಿಂಪಲ್ ಆಗಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೋದಾಗಿ ಬರುತ್ತೆ ಅಂತಕ್ಕಂಥ ಕಾರಣದಿಂದಾಗಿ ಸಿಂಪಲ್ ಪ್ರಾಬ್ಲಮನ್ನು ತೆಗೆದುಕೊಂಡಿದೆ. ಸೊ ಇಲ್ಲಿ ಪ್ರಾಬ್ಲಮನ್ನು ಅಬ್ಸರ್ವೇಷನ್ ಮಾಡಿದ ಸಂದರ್ಭದಲ್ಲಿ ಸೊ ಎಕ್ಸ್ 1 2 3 ಅಂತ ಇದೆ. ಸೊ ವೈ ಅಂತಕ್ಕಂಥದ್ದು 4-14 ಅಂತ ಇದೆ. ದಟ್ ಮೀನ್ಸ್ ಇಲ್ಲೇನಾಯಿತು, ಸೆಂಟರ್ ವ್ಯಾಲ್ಯೂ ಅಂತಕ್ಕಂಥದ್ದು ಮಿಸ್ಸಿಂಗ್ ಆಗಿದೆ. ಸೊ ಸೆಂಟರ್ ವ್ಯಾಲ್ಯೂ ಮಿಸ್ಸಿಂಗ್ ಆಗಿದೆ ಅಂತ ಬಂದಾಗ ಇಟ್ ಈಸ್ ಬಿಲಾಂಗ್ಸ್ ಟು ಇಂಟರ್ಪೋಲೇಷನ್ ಪ್ರಾಬ್ಲಮ್, ನಾಟ್ ಬಿಲಾಂಗ್ಸ್ ಟು ಎಕ್ಸ್ಟ್ರಪೋಲೇಷನ್ ಒನ್. ಸೊ ಇದು ಇಂಟರ್ಪೋಲೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಇಂಟರ್ಪೋಲೇಷನ್ಗಳನ್ನು ನಾವು ಯಾವ ರೀತಿಯಲ್ಲಿ ಅಡಾಪ್ಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಅದನ್ನು ಕಾಲಮ್ ವೈಸಲ್ಲಿ ಬರ್ಕೊಳ್ಬೇಕಾಗಿ ಬರುತ್ತೆ. ಸೊ ಎಕ್ಸ್ ಕಾಲಮ್ 1 2 3, ವೈ ಕಾಲಮಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಳನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ 4-14. ಸೊ ಈ ಒಂದು ವೈ ವ್ಯಾಲ್ಯೂ ಏನಿದೆ, ಈ ವೈ ವ್ಯಾಲ್ಯೂಗಳಿಗೆ ನಾವು ಮೊದಲಿಗೆ ಆಲ್ಫಾಬೆಟ್ ವೈ ವಿತ್ ಸಬ್ಸ್ಕ್ರಿಪ್ಟ್ಸನ್ನು ಬಳಕೆ ಮಾಡಿಕೊಂಡು ಐಡೆಂಟಿಫಿಕೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಸಬ್ಸ್ಕ್ರಿಪ್ಟ್ಸ್ ಅಂತ ಅಂದರೆ 0 1 2 ಅಂತಕ್ಕಂಥದ್ದನ್ನು ಜೊತೆಯಲ್ಲಿ ಯೂಸ್ ಮಾಡಿಕೊಂಡು ನಾವು ಈ ಒಂದು ಆನ್ಸರನ್ನು ಮಾಡಬೇಕಾಗಿ ಬರುತ್ತೆ. ಸೊ ಮೊದಲಿಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂವನ್ನು ಮೊದಲಿಗೆ ಕೊಟ್ಟಿರ್ತಕ್ಕಂತಹ ಎಕ್ಸ್ ಮತ್ತು ವೈ ವೇರಿಯೇಬಲ್ಗಳನ್ನು ಕಾಲಮ್ಗಳಲ್ಲಿ ಬರ್ಕೊಳ್ಳಿ. ಸೊ ವೈ ವೇರಿಯೇಬಲ್ ಏನಿದೆ ಅದನ್ನು ಸಬ್ಸ್ಕ್ರಿಪ್ಟ್ಸ್ನ ಸಹಾಯದಿಂದಾಗಿ ವೈ ಆಲ್ಫಾಬೆಟನ್ನು ಕೊಡಬೇಕಾಗಿ ಬರುತ್ತೆ. ಸೊ ವೈ ಆಲ್ಫಾಬೆಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಅಷ್ಟೇ ಅಸೆಂಡಿಂಗ್ ಆರ್ಡ್ರಲ್ಲೇ ಕೊಡಬೇಕಾಗಿ ಬರುತ್ತೆ. ಡಿಸೆಂಡಿಂಗ್ ಆರ್ಡ್ರಲ್ಲಿ ವೈ ವ್ಯಾಲ್ಯೂಗಳನ್ನು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅಂದರೆ y0 ಇಂದನೇ ಪ್ರಾರಂಭವನ್ನು ಮಾಡಬೇಕಾಗಿ ಬರುತ್ತೆ. y0, y1, y2, y3,
y4 ಈ ರೀತಿಯಲ್ಲಿ ಎಷ್ಟು ವೇರಿಯೇಬಲ್ಗಳನ್ನು ಕೊಟ್ಟಿರ್ತಾರೆ ಅಷ್ಟು ವೇರಿಯೇಬಲ್ಗಳನ್ನು ಬರ್ಕೊಂಡು ನಾವು y ವಿತ್ ಸಬ್ಸ್ಕ್ರಿಪ್ಷನ್ ಸಹಾಯದಿಂದಾಗಿ ವ್ಯಾಲ್ಯೂಗಳನ್ನು ಐಡೆಂಟಿಫಿಕೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಅದಾದ ನಂತರದಲ್ಲಿ ನಾವು ಲೀಡಿಂಗ್ ಡಿಫ್ರೆನ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಈ ಒಂದು ಲೀಡಿಂಗ್ ಡಿಫ್ರೆನ್ಸಸ್ ಅಂತ ಬಂದಾಗ ನಾವು ಎಷ್ಟು ಲೀಡಿಂಗ್ ಡಿಫ್ರೆನ್ಸಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ ಎಂಡ್ ಲೀಡಿಂಗ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು ಸಿಂಗಲ್ ವ್ಯಾಲ್ಯೂ ಬರೋದಕ್ಕೂ ಕೂಡ. ಸೊ ಅಂದರೆ ಇಲ್ಲಿ ವೇರಿಯೇಬಲ್ಸ್ಗಳು ಜಾಸ್ತಿ ಆದಂಗೆಲ್ಲ ಲೀಡಿಂಗ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದು ಜಾಸ್ತಿ ಕಾಲಮ್ಗಳಲ್ಲಿ ಬರ್ತಾ ಹೋಗುತ್ತೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲೇನಾಗಿದೆ, ಕೇವಲ 3 ಇಯರ್ಸ್ ಇನ್ಫಾರ್ಮೇಷನ್ ಇರೋದ್ರಿಂದ, ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇನ್ಫಾರ್ಮೇಷನ್ಸ್ ಇರೋದ್ರಿಂದ ನಾವೇನು ಮಾಡಿದ್ದೀವಿ ಇಲ್ಲಿ Δ1 ಆ್ಯಂಡ್ Δ2 ಅಂತಕ್ಕಂತಹ ಲೀಡಿಂಗ್ ಡಿಫ್ರೆನ್ಸಸನ್ನು ಫೈಂಡ್ ಔಟ್ ಮಾಡಿದ್ದೇವೆ. ಒಂದು ವೇಳೆ ಏನಾದರೂ 4 ಇಯರ್ ಇನ್ಫಾರ್ಮೇಷನ್ ಇತ್ತು ಅಂತ ಬಂದರೆ ಸೊ ಹಾಗೇನಾಗುತ್ತೆ Δ3 ಅಂತಕ್ಕಂಥದ್ದು ಫಾರ್ಮೇಷನ್ ಆಗುತ್ತೆ. ಒಂದು ವೇಳೆ 5 ಇಯರ್ಸ್ ಇನ್ಫಾರ್ಮೇಷನ್ ಇತ್ತು ಅಂತ ಬಂದಾಗ Δ4 ಅಂತಕ್ಕಂಥದ್ದು ಮತ್ತೊಂದು ಕಾಲಮ್ ಆ್ಯಡಪ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಂಬರ್ ಆಫ್ ವೇರಿಯೇಬಲ್ಸ್ ಜಾಸ್ತಿ ಇದೆ ಅಂತ ಬಂದಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂತಹ ಲೀಡಿಂಗ್ ಡಿಫ್ರೆನ್ಸಸ್ಸು ಕೂಡ ಜಾಸ್ತಿನೇ ಇರುತ್ತೆ. ಸೊ ಅಂದರೆ ಕಾಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಕೇವಲ Δ1 Δ2ಗೆ ಎಂಡ್ ಆಗಿದೆ, ಬಟ್ ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಇದೆ ಅಂತ ಬಂದಾಗ ಅಥವಾ ನೌನ್ ವ್ಯಾಲ್ಯೂಸ್ ಜಾಸ್ತಿ ಇದೆ ಅಂತ ಬಂದಾಗ ನಮಗೆ Δ3, Δ4, Δ5, Δ6 ಈ ರೀತಿಯಲ್ಲಿ ನಾವು ಎಕ್ಸ್ಟ್ರಾ ಕಾಲಮ್ಗಳನ್ನು ಯೂಸ್ ಮಾಡ್ಕೊಳ್ಬೋದಾಗಿ ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಆ ಥರದ ಒಂದು ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ Δ1 ಅಂತ ಬಂದಾಗ ಅಥವಾ ಲೀಡಿಂಗ್ ಡಿಫ್ರೆನ್ಸಸ್ ಅಂತ ಬಂದಾಗ ಲೀಡಿಂಗ್ ಡಿಫ್ರೆನ್ಸನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ ನಾವು ಏನು y ವ್ಯಾಲ್ಯೂಗಳನ್ನು ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ದೀವಿ ಅದರ ಬೇಸ್ ಮೇಲೆ ನಾವು ಡೆಲ್ಟಾಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಡೆಲ್ಟಾ ಅಂತ ಬಂದಾಗ ವಿ ವಿಲ್ ಗೋಯಿಂಗ್ ಟು ಇಂಡಿಕೇಟಿಂಗ್ ದಟ್ ಡೆಲ್ಟಾ ಇನ್ ಸ್ಮಾಲ್ ಟ್ರಯಾಂಗಲ್ ಸಿಂಬಲ್. ಸೊ ಡೆಲ್ಟಾ ಅಂತಂದರೆ ಟ್ರಯಾಂಗಲ್ ಸಿಂಬಲನ್ನು ನಾವಿಲ್ಲಿ ಡೆಲ್ಟಾ ಅಂತೇಳಿ ಕರಿತೀವಿ. ಸೊ Δ1 ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದಾಗ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂದರೆ ನಾವು ಏನು y ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಅಥವಾ ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ದೀವಿ y0, y1, y2 ಅಂತೇಳಿ ಅವುಗಳ ಡಿಫ್ರೆನ್ಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು Δ1 ಕಾಲಮ್ ಅಂತ ಬಂದಾಗ -4 ಅಂತ ಬಂದಿದೆ. -4 ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಬಂದಿದೆಯಪ್ಪ ಅಂದರೆ y1 ಮೈನಸ್ y0ವನ್ನು ಮಾಡಿದ್ರೆ y1ನಲ್ಲಿ ಏನಿದೆ ನಮಗೆ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅದು 0 ಅಂತ ಆಗುತ್ತೆ. ಮೈನಸ್ y0 ಎಷ್ಟಿದೆ, 4 ಇದೆ. ಸೊ ಹಾಗಾದ್ರೆ ಏನಾಯಿತು, 0 ಮೈನಸ್ 4 ಅಂತ ಆಯಿತು. ಸೊ 0 ಮೈನಸ್ 4 ಅಂತ ಮಾಡಿದಾಗ ಏನಾಯಿತು, ನಮಗೆ ಆನ್ಸರ್ ಅಂತಕ್ಕಂಥದ್ದು -4 ಬಂತು. ಸಿ -4 ಏನಿದೆ ಇದನ್ನು ನಾವು ಯಾವುದರಿಂದ ಐಡೆಂಟಿಫಿಕೇಷನ್ ಮಾಡ್ಕೊಳ್ತೀವಪ್ಪ ಅಂದರೆ Δ1 0ವಿನಿಂದ. ಸೊ ಏನು Δ1 ಇದೆ ಆ Δ1 ಕಾಲಮಿನ 0 ವ್ಯಾಲ್ಯೂ ಅಂತೇಳಿ ಸಬ್ಸ್ಕ್ರಿಪ್ಷನ್ನ ಆ್ಯಡಪ್ ಮಾಡಿ ನಾವು Δ1 ಜೊತೆಯಲ್ಲಿ ಬರ್ಕೊಳ್ಬೇಕಾಗಿ ಬರುತ್ತೆ. ಅದೇ ರೀತಿಯಲ್ಲಿ Δ1 ಅಂತ ಬಂದಾಗ ನಾವು ಯಾವುದನ್ನು ಯೂಸ್ ಮಾಡ್ಕೊಳ್ಬೇಕಾಗಿ ಬರುತ್ತಪ್ಪ ಅಂದರೆ y2 ಮೈನಸ್ y1 ಅನ್ನು ಮಾಡಬೇಕಾಗಿ ಬರುತ್ತೆ. ಸೊ ಅಂದರೆ ಏನು ಥರ್ಡ್ y ವ್ಯಾಲ್ಯೂ ಇದೆ ಅದರಿಂದ ಸೆಕೆಂಡ್ y ವ್ಯಾಲ್ಯೂವನ್ನು ಲೆಸ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಥರ್ಡ್ y ವ್ಯಾಲ್ಯೂ ಅಂತಕ್ಕಂಥದ್ದು ಎಷ್ಟಿದೆ, 14 ಇದೆ. ಸೊ 14 ಮೈನಸ್ y1 ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದರಿಂದ -y0 ಅಂತ ಮಾಡಿಕೊಂಡ್ರೆ ನಮಗೆ 14 ಅಂತಕ್ಕಂಥದ್ದು Δ1 ಅಂತಕ್ಕಂಥದ್ದು ಬರುತ್ತೆ. ಸೊ ಈ ರೀತಿಯಲ್ಲಿ ಒಂದು ವೇಳೆ ನಮ್ಗೆ ಯಾರು 4th ಇಯರ್ ಇನ್ಫಾರ್ಮೇಷನ್ ಇತ್ತು ಅಂತ ಬಂದಾಗ ನಾವು y3 ಮೈನಸ್ y2ವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. 5th ಇನ್ಫಾರ್ಮೇಷನ್ ಇತ್ತು ಅಂತ ಬಂದಾಗ y4 ಮೈನಸ್ y3 ಅಂತ ಹೇಳಿ Δ1 ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ, ಅಥವಾ Δ13 ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಇದ್ದಷ್ಟು ಕೂಡ ನಮ್ಮ ಕ್ಯಾಲ್ಕುಲೇಷನ್ ಡೆಲ್ಟಾ ಕ್ಯಾಲ್ಕುಲೇಷನ್ ಆರ್ ಲೀಡಿಂಗ್ ಡಿಫ್ರೆನ್ಸಿಯೇಷನ್ ಕ್ಯಾಲ್ಕುಲೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ಡೆಲ್ಟಾ ಒನ್ನನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ ನಂತರದಲ್ಲಿ ನಾವೇನು ಮಾಡಬೇಕಾಗಿ ಬರುತ್ತಪ್ಪ ಅಂದರೆ ಡೆಲ್ಟಾ ಟೂ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಡೆಲ್ಟಾ ಟೂ ಅಂತ ಬಂದರೆ ಅದರ ಪ್ರೀವಿಯಸ್ ಕಾಲಮ್ ಅಂದರೆ ಡೆಲ್ಟಾ ಒನ್ ಏನಿದೆ ಅಲ್ಲಿ ಇರ್ತಕ್ಕಂತಹ ಡಿಫ್ರೆನ್ಸಿಯೇಷನ್ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡಬೇಕಾಗಿ ಬರುತ್ತೆ. ಸೊ ಅಂದರೆ ನಾವು ಡೆಲ್ಟಾ ಒನ್ ಕಾಲಮಲ್ಲಿ ನಾವೇನು ಮಾಡಿದ್ದೀವಿ, ಡೆಲ್ಟಾ 10 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಡೆಲ್ಟಾ 11 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಡೆಲ್ಟಾ 2 ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದಾಗ ಅಥವಾ ಡೆಲ್ಟಾ 20 ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದಾಗ ಫಾರ್ಮುಲಾ ಏನಾಗುತ್ತಪ್ಪ ಅಂದರೆ ಡೆಲ್ಟಾ 11 ಮೈನಸ್ ಡೆಲ್ಟಾ 10 ಅಂತ ಆಗುತ್ತೆ. ಸೊ ಡೆಲ್ಟಾ 11 ಮೈನಸ್ ಡೆಲ್ಟಾ 10 ಅಂತ ಅಂದರೆ ಸೊ ಈ ಡೆಲ್ಟಾ 1 ಕಾಲಮಲ್ಲಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಡೆಲ್ಟಾ 11 ವ್ಯಾಲ್ಯೂ ಎಷ್ಟಿದೆ, 14 ಇದೆ. ಡೆಲ್ಟಾ 10 ವ್ಯಾಲ್ಯೂ ಎಷ್ಟಿದೆ, -4 ಇದೆ. ಸೊ ಹಾಗಾದರೆ ಏನಾಯಿತು, 14 ಮೈನಸ್ ವಿತಿನ್ ಬ್ರಾಕೆಟಲ್ಲಿ ಡೆಲ್ಟಾ 10 ವ್ಯಾಲ್ಯೂವನ್ನು ಬರ್ಕೊಂಡ್ರೆ 14 ಮೈನಸ್ -4 ಅಂತ ಆಯಿತು. ಸೊ 14 ಮೈನಸ್ -4 ಅಂತ ಆದರೆ ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಹಾಗಾದರೆ 14 ಪ್ಲಸ್ 4 ಅಂತ ಮಾಡಿದ್ರೆ ನಮಗೆ ಡೆಲ್ಟಾ 2 ವ್ಯಾಲ್ಯೂ ಬಂದು 18 ಅಂತ ಆಯಿತು. ಸೊ ಇದನ್ನು ನಾವು ಲೀಡಿಂಗ್ ಡಿಫ್ರೆನ್ಸಸ್ ಅಂತೇಳಿ ಕರಿತೀವಿ. ಸೊ ಈ ರೀತಿಯಲ್ಲಿ ಏನು ಪ್ರೀವಿಯಸ್ ಕಾಲಮ್ನಲ್ಲಿ ವ್ಯಾಲ್ಯೂಗಳಿರುತ್ತೆ ಅವುಗಳನ್ನು ಯೂಸ್ ಮಾಡಿಕೊಂಡು ಡಿಫ್ರೆನ್ಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಬಂದಾಗ ಆ ರೀತಿಯ ಡಿಫ್ರೆನ್ಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಕ್ಕಂತಹ ಒಂದು ವೇಯನ್ನು ನಾವಿಲ್ಲಿ ಲೀಡಿಂಗ್ ಡಿಫ್ರೆನ್ಸಸ್ ಅಂತೇಳಿ ಕರಿತೇವೆ. ಸೊ ಈ ಒಂದು ಲೀಡಿಂಗ್ ಡಿಫ್ರೆನ್ಸಸ್ಸನ್ನು ನಾವು ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಎರಡನೇದಾಗಿ ಎರಡನೇ ಹಂತದಲ್ಲಿ ಎರಡನೇ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಯೂಸಿಂಗ್ ದೀಸ್ ಲೀಡಿಂಗ್ ಡಿಫ್ರೆನ್ಸಸ್ ವಿ ಆರ್ ಗೋಯಿಂಗ್ ಟು ಫಾರ್ಮ್ ಎ ಫಾರ್ಮುಲಾ ಫಾರ್ ಫೈಂಡಿಂಗ್ ದ ಇಂಟರ್ಪೋಲೇಷನ್ ವ್ಯಾಲ್ಯೂ. ಸೊ ಇವುಗಳನ್ನು ಬಳಕೆ ಮಾಡಿಕೊಂಡು ಒಂದು ಫಾರ್ಮುಲಾವನ್ನು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಬಟ್ ನಮಗೆ ಫಾರ್ಮುಲಾವನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿ ಏನು ಡೆಲ್ಟಾವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ವೈ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಅವುಗಳು ಬೇಕಾಗತ್ತೆ. ಸೊ ಅದರಿಂದ ಈ ಒಂದು ವೈ ವ್ಯಾಲ್ಯೂಗಳು ಏನಿದೆ ಅಥವಾ ಡೆಲ್ಟಾ 10 ಅಂದರೆ ಏನು, ಡೆಲ್ಟಾ 11 ಅಂದರೆ ಏನು, ಡೆಲ್ಟಾ 20 ಅಂದರೆ ಏನು, ಇವುಗಳನ್ನು ನಾವು ಅಬ್ಸರ್ವೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ನೀವು ಒಂದು ಪೇಪರ್ನಲ್ಲಿ ಬರ್ಕೊಂಡ್ರೆ ಇದನ್ನು ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡಬೇಕಾಗಿದ್ರೆ ನಿಮಗೆ ಇದನ್ನು ಕ್ಲಿಯರಾಗಿ ಅರ್ಥೈಸ್ಬೋದಾಗಿ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಅಂತ ಬಂದಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಮೊದಲಿಗೆ ಅನಾಲಿಸಿಸ್ ಆಫ್ ಡಿಫ್ರೆನ್ಸಸ್ ಅಂತ ಕರಿತೀವಿ. ಸೊ ಅನಾಲಿಸಿಸ್ ಆಫ್ ಡಿಫ್ರೆನ್ಸಸ್ ಅಂತ ಬಂದಾಗ ನಾವು ಎಂಡ್ ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಿರ್ತೇವೆ ಅಂದರೆ ನಾವು ಪ್ರೀವಿಯಸ್ PPTಯಲ್ಲಿ ಅಥವಾ ಪ್ರೀವಿಯಸ್ ಪೇಜಲ್ಲಿ ನಾವೇನು ಮಾಡಿದ್ದೇವೆ, ಡೆಲ್ಟಾ 2 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ಡೆಲ್ಟಾ 3 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಅಂತ ಬಂದಾಗ ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ಡೆಲ್ಟಾ 3 ಮೊದಲಿಗೆ ತೆಗೆದುಕೊಳ್ಬೇಕಾಗಿ ಬರುತ್ತೆ. ಅಥವಾ ನಮ್ಮ ಲೀಡಿಂಗ್ ಡಿಫ್ರೆನ್ಸ್ ಅಂತಕ್ಕಂಥದ್ದು ಡೆಲ್ಟಾ 4 ಎಂಡ್ ಆಗಿದೆ ಅಂತ ಬಂದಾಗ ನಾವು ಅನಾಲಿಸಿಸ್ ಮಾಡಬೇಕಾಗಿದ್ರೆ ಡೆಲ್ಟಾ 4 ಮೊದಲಿಗೆ ಅನಾಲಿಸಿಸನ್ನು ಮಾಡಬೇಕು. ಈ ರೀತಿಯಲ್ಲಿ ನಮಗೆ ಯಾವುದು ಎಂಡ್ ಡೆಲ್ಟಾ ಇರುತ್ತೆ ಆ ಎಂಡ್ ಡೆಲ್ಟಾವನ್ನು ನಾವಿಲ್ಲಿ ಮೊದಲಿಗೆ ಕನ್ಸಿಡರೇಷನ್ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿಂದ ನಾವು ಅನಾಲಿಸಿಸನ್ನು ಪ್ರಾರಂಭ ಮಾಡಬೇಕು. ಸೊ ನಮ್ಮ ಟೇಬಲ್ನ ಪ್ರಕಾರವಾಗಿ ಡೆಲ್ಟಾ ಎಂಡ್ ಆಗಿರ್ತಕ್ಕಂಥದ್ದು ಡೆಲ್ಟಾ 2 ಡೆಲ್ಟಾ 1 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ಡೆಲ್ಟಾ 2 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಬಟ್ ಡೆಲ್ಟಾ 3 ಕ್ಯಾಲ್ಕುಲೇಟ್ ಮಾಡ್ಕೊಂಡಿಲ್ಲ. ಬಿಕಾಸ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಕೊಟ್ಟಿರ್ತಕ್ಕಂತಹ ನಂಬರ್ಸ್ ಕಡಿಮೆ ಇರೋದ್ರಿಂದ ಡೆಲ್ಟಾ 2 ಸಿಂಗಲ್ ವ್ಯಾಲ್ಯೂ ಬರುತ್ತೆ. ಸೊ ಸಿಂಗಲ್ ವ್ಯಾಲ್ಯೂ ಬರೋದ್ರಿಂದ ಅಲ್ಲಿಗೆ ನಾವು ಸ್ಟಾಪ್ ಮಾಡಬೇಕಾಗಿ ಬರುತ್ತೆ. ಸಿ ಒಂದು ಅನಾಲಿಸಿಸ್ಗೆ ಬಂದಾಗ ಡೆಲ್ಟಾ 2 ಮೊದಲಿಗೆ ಕನ್ಸಿಡರೇಷನ್ ತೆಗೆದುಕೊಳ್ತೀವಿ. ದಟ್ ಮೀನ್ಸ್ ಡೆಲ್ಟಾ 2 ಈಕ್ವಲ್ಸ್ ಟು 0 ಅಂತ ರೇಟ್ ಮಾಡ್ತೀವಿ. ಡೆಲ್ಟಾ 3 ಇದ್ದರೆ ಡೆಲ್ಟಾ 3 ಈಕ್ವಲ್ಸ್ ಟು 0 ಅಂತ ರೇಟ್ ಮಾಡಬೇಕು. ಡೆಲ್ಟಾ 4 ಇದ್ದರೆ ಡೆಲ್ಟಾ 4 ಈಕ್ವಲ್ಸ್ ಟು 0 ಅಂತ ನಾವು ಕನ್ಸಿಡರೇಷನ್ ತೆಗೆದುಕೊಳ್ಬೇಕಾಗಿ ಬರುತ್ತೆ. ಡೆಲ್ಟಾ 2 ಈಕ್ವಲ್ಸ್ ಟು 0 ಅಂತ ಕನ್ಸಿಡರೇಷನ್ ತೆಗೆದುಕೊಂಡ ನಂತರದಲ್ಲಿ ನಾವೇನು ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ ಡೆಲ್ಟಾ 2 ಅಂದರೆ ಏನು ಅಂತಕ್ಕಂಥದ್ದನ್ನ ಅನಾಲಿಸಿಸ್ ಮಾಡಬೇಕು. ಸೊ ಡೆಲ್ಟಾ 2 ಅಂದರೆ ಏನು, ಸೊ ಇಂದಿನ ಟೇಬಲನ್ನು ಅಬ್ಸರ್ವೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಡೆಲ್ಟಾ 2 ಮೀನ್ಸ್ ಡೆಲ್ಟಾ 11 ಮೈನಸ್ ಡೆಲ್ಟಾ 10 ಮಾಡಿದ್ರೆ ನಮಗೆ ಡೆಲ್ಟಾ 2 ಸಿಕ್ಕಿದೆ. ಸೊ ಅದರಿಂದ
ಸೊ ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ಏನು ಮಾಡ್ತೀವಪ್ಪ ಅಂತಂದರೆ ಡೆಲ್ಟಾ 11 ಮೈನಸ್ ಡೆಲ್ಟಾ 10 ಈಕ್ವಲ್ಸ್ ಟು 0 ಅಂತ ಬರ್ಕೊಂಡ್ವಿ. ನಾವು ಇಂದಿನ ಟೇಬಲನ್ನು ಅಬ್ಸರ್ವೇಷನ್ ಮಾಡಿದಾಗ ನಮಗೆ ಮತ್ತೊಂದು ಸಿಂಪ್ಲಿಫಿಕೇಶನ್ ಮಾಡ್ಬೋದಾಗಿ ಬರುತ್ತೆ. ಡೆಲ್ಟಾ 11 ಅಂದರೆ ನಾವೇನು ಮಾಡಿದ್ದೀವಿ, ವೈ ವ್ಯಾಲ್ಯೂಗಳನ್ನು ಡಿಫ್ರೆನ್ಸಿಯೇಷನ್ ಮಾಡ್ಕೊಂಡಿದ್ದೇವೆ. ಸೊ ಡೆಲ್ಟಾ 11 ಅಂದರೆ ಏನು, y2 ಮೈನಸ್ y1. ನಿಮ್ಮ ಪ್ರೀವಿಯಸ್ ಸ್ಲೈಡನ್ನು ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಇಲ್ಲಿ ಡೆಲ್ಟಾ 11 ಅಂದರೆ ಏನಂತ ಬರ್ಕೊಂಡಿದ್ದೀವಿ, y2 ಮೈನಸ್ y1 ಈಕ್ವಲ್ಸ್ ಟು ಡೆಲ್ಟಾ 11 ಅಂತ ಬರ್ಕೊಂಡಿದ್ದೀವಿ. ಸೊ ಅದರಿಂದ ಏನಾಯಿತು, ಡೆಲ್ಟಾ 11 ಅಂತಂದರೆ ಇಟ್ ಈಸ್ ಈಕ್ವಲ್ ಟು y2 ಮೈನಸ್ y1 ವ್ಯಾಲ್ಯೂ. ಇನ್ ದ ಸೇಮ್ ವೇ ಡೆಲ್ಟಾ 10 ಅಂದರೆ ಏನು, ಇಟ್ ಈಸ್ ಈಕ್ವಲ್ಸ್ ಟು y1 ಮೈನಸ್ y0 ವ್ಯಾಲ್ಯೂ. ಸೊ ಈ ಟೇಬಲಲ್ಲಿ ಇರ್ತಕ್ಕಂಥದ್ದನ್ನು ನಾವೇನು ಮಾಡಿದ್ದೇವೆ, ಈ ಒಂದು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಸೊ ಅಂದರೆ ಡೆಲ್ಟಾ 11 ಅಂದರೆ y2 ಮೈನಸ್ y1 ಅಂತ ಆಯಿತು. ಡೆಲ್ಟಾ 10 ಅಂತ ಅಂದರೆ y1 ಮೈನಸ್ y0 ಅಂತ ಆಯಿತು. ಸೊ ಈಕ್ವಲ್ಸ್ ಟು 0 ಅಂತ ಬರ್ಕೊಂಡಿದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, y2 ಮೈನಸ್ y1 ಮೈನಸ್ ಸಿಂಬಲ್ ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ, ಮೈನಸ್ y1. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಅದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ y0ವನ್ನು ಹಾಗೆ ಬರ್ಕೊಳ್ಳಿ. ಸೊ ನಮಗೇನಾಯಿತು, ಸಿಂಪ್ಲಿಫಿಕೇಶನ್ ಮಾಡಿದಾಗ ಅಥವಾ ಅನಲೈಸಿಸ್ ಮಾಡಿದಾಗ y2 ಮೈನಸ್ y1 ಮೈನಸ್ y1 ಪ್ಲಸ್ y0 ಈಕ್ವಲ್ಸ್ ಟು 0 ಅಂತ ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಇಲ್ಲಿ ಮೈನಸ್ y1 ಅಂತಕ್ಕಂಥದ್ದು 2 ಇದೆ, ಅಂದರೆ ನಾವು ಅದನ್ನು ಆ್ಯಡಪ್ ಮಾಡ್ಬೋದಾಗಿ ಬರುತ್ತೆ. ಏನು ಇಲ್ಲ ಅಂತಂದರೆ 1 ಇದೆ ಅಂತ ಆಯಿತು. ಸೊ ಮೈನಸ್ 1y1 ಮೈನಸ್ 1y1 ಅಂತ ಇರೋದ್ರಿಂದ ಮೈನಸ್ ಇದ್ದ ಸಂದರ್ಭದಲ್ಲಿ ಆ್ಯಡಪ್ಪನ್ನು ಮಾಡ್ಬೋದು. ಸೊ ಅದರ ಬೇಸ್ ಮೇಲೆ ನಮಗೆ ಫಾರ್ಮುಲಾ ಏನಾಗುತ್ತಪ್ಪ ಅಂತಂದರೆ y2 ಮೈನಸ್ 2y1 ಪ್ಲಸ್ y0 ಈಕ್ವಲ್ಸ್ ಟು 0 ಅಂತ ಆಯಿತು. ಸೊ ಇದನ್ನು ನಾವಿಲ್ಲಿ ಫಾರ್ಮುಲಾ ಅಂತ ಕನ್ಸಿಡರೇಷನ್ ತೆಗೆದುಕೊಳ್ತೇವೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಲೀಡಿಂಗ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಫಾರ್ಮುಲಾವನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಥರ್ಡ್ ಸ್ಟೆಪ್ ಅಂತ ಬಂದಾಗ ಫೈಂಡಿಂಗ್ ದ ಮಿಸ್ಸಿಂಗ್ ವ್ಯಾಲ್ಯೂ ಅಂತ ಇದೆ. ಸೊ ಅದನ್ನು ನೀವು ಅಬ್ಸರ್ವೇಷನ್ ಮಾಡ್ಬೋದಾಗಿ ಬರುತ್ತೆ. ಸೊ ಒಂದು ವೇಳೆ ನಿಮಗೆ ವಿಡಿಯೋವನ್ನು ವಾಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಮೇಜ್ ಏನಾದರೂ ಅಡ್ಡ ಬಂದಿದೆ ಅಂತ ಅಂದರೆ ಆ ಮಿಸ್ಸಿಂಗ್ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ಸೊ ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂ ಅಂತ ಬಂದಾಗ ಏನು, ಸೆಕೆಂಡ್ ಸ್ಟೆಪ್ಪಲ್ಲಿ ಫಾರ್ಮುಲಾವನ್ನು ಫಾರ್ಮೇಷನ್ ಮಾಡ್ಕೊಂಡಿದ್ದೇವೆ, ಅದನ್ನು ಯೂಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಫಾರ್ಮುಲಾ ಏನಾಗಿದೆ, y2 ಮೈನಸ್ 2y1 ಪ್ಲಸ್ y0 ಈಕ್ವಲ್ಸ್ ಟು 0 ಅಂತಕ್ಕಂಥದ್ದು ಫಾರ್ಮುಲಾ ಆಯಿತು. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಪ್ರೀವಿಯಸ್ ಸ್ಲೈಡಲ್ಲಿ ನಾವೇನು y0 ವ್ಯಾಲ್ಯೂ, y1 ವ್ಯಾಲ್ಯೂ, y2 ವ್ಯಾಲ್ಯೂವನ್ನು ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ದೇವೆ, ಅದನ್ನು ನಾವಿಲ್ಲಿ ಈ ಒಂದು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿ ಬರುತ್ತೆ. ಸೊ ನಮ್ಮ ಹಿಂದಿನ ಟೇಬಲ್ನ ಪ್ರಕಾರವಾಗಿ y2 ವ್ಯಾಲ್ಯೂ ಎಷ್ಟಿದೆ, 14 ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಮೈನಸ್ 2 y1 ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳಿ, 2y1 ಪ್ಲಸ್ y0 ವ್ಯಾಲ್ಯೂ ನಮಗೆ ಗೊತ್ತು 4 ಅಂತ ಹೇಳಿ ನಾವು ಟೇಬಲಲ್ಲಿ ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ದೀವಿ. ಸೊ ಅದರಿಂದ y0ನ ಬದಲಾಗಿ 4 ಅಂತಕ್ಕಂಥ ನ್ಯೂಮರಿಕಲ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಈಕ್ವಲ್ಸ್ ಟು 0 ಅಂತ ಆಯಿತು. ಸೊ ನಮಗೇನಾಗಿದೆ, ಇಲ್ಲಿ 14 ಪ್ಲಸ್ 4 ಅಂತಕ್ಕಂಥ 2 ನ್ಯೂಮರಿಕಲ್ ವ್ಯಾಲ್ಯೂ ಇದೆ, y1 ಅಂತಕ್ಕಂತಹ ಒಂದು ಆಲ್ಫಾಬೆಟಿಕಲ್ ವ್ಯಾಲ್ಯೂ ಕೂಡ ಇದೆ. ಸೊ ಅದರಿಂದ 14 ಪ್ಲಸ್ 4 ಅಂತ ಮಾಡಿಕೊಂಡ್ರೆ ನಮಗೆ 18 ಬರುತ್ತೆ. ಸೊ 18 ಮೈನಸ್ 2y1 ಈಕ್ವಲ್ಸ್ ಟು 0 ಅಂತ ಆಯಿತು. ಸೊ ಇದನ್ನು ನಾವು ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಅನ್ನು ಮಾಡಿಕೊಂಡ್ರೆ, ಸೊ ಅಂದರೆ ಏನು, ಮೈನಸ್ 2y1 ಇದೆ, ಅದನ್ನು ಆರ್ ಎಚ್ ಎಸ್ಗೆ ಶಿಫ್ಟ್ ಮಾಡಿಕೊಂಡ್ರೆ, ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಮೈನಸ್ 2y1 ಅಂತಕ್ಕಂಥದ್ದು ಪ್ಲಸ್ 2y1 ಅಂತ ಆಯಿತು. ಸೊ 18 ಈಕ್ವಲ್ಸ್ ಟು
2y1 ಅಂತ ಆಯಿತು. ಸೊ 18 ಈಕ್ವಲ್ಸ್ ಟು 2y1 ಅಂತ ಅಂದರೆ y1 ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಈಗ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ y1 ಏನಾಯಿತು, y1 ಈಕ್ವಲ್ಸ್ ಟು 18 ಡಿವೈಡೆಡ್ ಬೈ 2 ಅಂತ ಆಯಿತು. ಸೊ 18 ಡಿವೈಡೆಡ್ ಬೈ 2 ಅಂತ ಅಂದರೆ ನಮಗೆ ವ್ಯಾಲ್ಯೂ ಬಂದು 9 ಬರುತ್ತೆ. ಅಂದರೆ ನಮಗೆ ಮಿಸ್ಸಿಂಗ್ ವ್ಯಾಲ್ಯೂ ಏನಾಗಿದೆ, ಸೆಕೆಂಡ್ ಇಯರ್ನ ಮಿಸ್ಸಿಂಗ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 9 ಅಂತಕ್ಕಂಥದ್ದು ಆಯಿತು. ಸೊ ದೇರ್ಫೋರ್ y1 ಈಕ್ವಲ್ಸ್ ಟು 9 ಅಂತೇಳಿ ನಾವು ಕನ್ಸಿಡರೇಷನ್ ತೆಗೆದುಕೊಳ್ತೀವಿ. ಸೊ ಈ ರೀತಿಯಲ್ಲಿ ಮಿಸ್ಸಿಂಗ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಮೇ ಬಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಮೆಥಡ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಾಬ್ಲಮನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ ಇನ್ನೂ ಮತ್ತಷ್ಟು ಅರ್ಥೈಸ್ಕೊಳ್ಬೋದಾಗಿ ಬರುತ್ತೆ. ಬಟ್ ನನ್ನ ವಿಡಿಯೋವನ್ನು ಯಾವುದೇ ಸಂದರ್ಭದಲ್ಲಿ ಪ್ರಾಬ್ಲಮೆಟಿಕ್ ಪಾರ್ಟನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಪೇಪರಲ್ಲಿ ನಾನು ಹೇಳ್ತಕ್ಕಂತಹ ಇನ್ಸ್ಟ್ರಕ್ಷನ್ಗಳನ್ನು ಯೂಸ್ ಮಾಡಿಕೊಂಡು ನೀವೇ ಆನ್ಸರನ್ನು ಮಾಡೋದಕ್ಕೆ ಟ್ರೈ ಮಾಡಿ. ದಟ್ ಮೀನ್ಸ್ ನನ್ನ ಇನ್ಸ್ಟ್ರಕ್ಷನ್ನ ಜೊತೆಯಲ್ಲಿ ಅಥವಾ ನಾನು ಹೇಳ್ತಕ್ಕಂಥ ವಿಚಾರಗಳ ಜೊತೆಯಲ್ಲಿ ನೀವು ಕೂಡ ಆನ್ಸರನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಆಗ ನಿಮಗೆ ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಇಷ್ಟು ಹೊತ್ತು ಕೂಡ ವಿಡಿಯೋವನ್ನು ನೋಡಿರೋದ್ರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್.